ಸತ್ಯಣ್ಣ, ಬಾಲ, ಕಾವೇರಿ 3 ಜನ ಸಿಗಾಕೊಳ್ಳೋ ಟೈಮ್ ಹತ್ರ ಬಂದೇ ಬಿಡ್ತು. ಹಾಯೆಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಪಕ್ಕದ ಮನೆಯಮ್ಗೆ ಚೆನ್ನಾಗಿ ಬೈದಿರ್ತಾಳೆ ರಾಣಿ. ಸೊ ಬೈದ ತಕ್ಷಣನೇ ಇನ್ನ ಚಂದು ಇದ್ಕೊಂಡು, ವಾ ರಾಣಿ, ಈ ಮಾತು ನೀನು ಮೊದ್ಲೇ ಮಾತಾಡಿದ್ರೆ ಇವತ್ತೆಲ್ಲರೂ ಎದ್ರುಕೊಳ್ಳೋರು. ಕರೆಕ್ಟ್ ಆಗಿ ಮಾತಾಡ್ದೆ ನೋಡು, ಈ ತರ ಇರ್ಬೇಕು ನೀನು. ಯಾರೇ ಏನೇ ಅಂದ್ರು ಕೂಡ ಇನ್ಮೇಲೆ ಇದೇ ರೀತಿ ನೀನ್ ಮಾತಾಡ್ಬೇಕು ಅಂತೇಳಿ ಚಂದು ಕೂಡ ಸಪೋರ್ಟ್ ಮಾಡ್ತಾನೆ. ಪಕ್ಕದ ಮನೆ ಇದ್ಕೊಂಡು, ಏನೇ ಸರಳ, ಇವಳು ಇಷ್ಟು ಜೋರಾಗಿದ್ದಾಳೆ, ಅಲ್ಲ ನಾನೇನೋ ಚಿಕ್ಕ ಮಕ್ಳು ಅಂತ ಅಂದ್ರೆ ಇಷ್ಟು ಜೋರಾಗಿ ಮಾತಾಡ್ತಿದ್ದಾಳಲ್ಲ ಇವಳು ಅಂತ ಹೇಳ್ಬಿಟ್ಟು, ಸರಿ ಅಮ್ಮ ಆಯ್ತು, ಏನೋ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಕಷ್ಟ ಇದೆ, ತಿಳ್ಕೊಳ್ಳೋಣ, ನಾವು ಏನಾದ್ರು ಹೆಲ್ಪ್ ಮಾಡೋಣ ಅಂತೇಳಿ ಬಂದ್ರೆ ಮರ್ಯಾದಿಲ್ದಂಗ್ ಮಾತಾಡ್ಬಿಟ್ಲಲ್ಲ ಇವಳು ಅಂತೇಳಿ ಒದೆ ಹೋಗ್ತಾಳ ಯಮ್ಮ. ಚಂದು ಇದ್ಕೊಂಡು ಸಖತ್ತಾಗಿ ಸಪೋರ್ಟ್ ಮಾಡಿ, ರೆಡಿ ನಡಿ ರಾಣಿ ಒಳಗಡೆ, ಇನ್ಮೇಲೆ ಇದ್ದೇ ರೀತಿ ಇರ್ಬೇಕು ನೀನು. ನೋಡೆಲ್ಲೋ ಈತಾ, ಇನ್ಮೇಲೆ ಅವಳು ನೋಡಿ ಎದ್ರಕೊಳದ್ ಕಲಿ ನೀನು. ಇನ್ಮೇಲೆ ಅವಳಿಗೆ ಟಾರ್ಚರ್ ಕೊಡೋದು ಅದೆಲ್ಲ ಮಾಡ್ಬೇಡ. ಅವಳನ್ನ ನೋಡಿ ಇನ್ಮೇಲೆ ಮಾತಾಡಕ್ಕೆ ಸ್ವಲ್ಪ ಎದ್ರಕೋಬೇಕು ನೀವು ಅಂತೇಳಿ ಚಂದು ಕೂಡ ಹೇಳ್ತಾನೆ. ಸೊ ಹಂಗ ಅಂದ ತಕ್ಷಣ ಇನ್ನ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಚಂದು ಕರ್ಕೊಂಡು. ಸೊ ಇಲ್ಲಿ ಇನ್ನೊಂದ್ ಕಡೆ ಚಂದು ಮಾತ್ ಕೇಳಿ ರಾಣಿ ಕೂಡ ಅಷ್ಟೇ ತುಂಬಾನೇ ಖುಷಿ ಪಡ್ತಾಳೆ. ಸೊ ಎಷ್ಟ್ ಚೆನ್ನಾಗಿ ಸಪೋರ್ಟ್ ಮಾಡ್ದ ನನ್ಗೆ ಅಂತ ಹೇಳಿ ಹೊರಟೋಗ್ತಾಳೆ ಅವಳು. ಮತ್ತೆ ಸರಳ ಇದ್ಕೊಂಡು, ಅಯ್ಯಪ್ಪ ಇವಳೇನು ಇಷ್ಟೊಂದು ಮಾತಾಡಿದ್ಲು ಅಂತ ಆಚರಿಗೆ ಹೋಗ್ತಾಳೆ. ಇನ್ನು ಇಲ್ಲಿ ಒಂದ್ ಕಡೆ ಇವಳು ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಓಡಾಡ್ತಾ ಇರ್ತಾಳೆ ಕಾವೇರಿ. ಈ ಬಾಲ ಎಲ್ಲೋದ, ಒಬ್ಬಳೇ ಬಿಟ್ಬಿಟ್ಟು, ಇವತ್ ಬೇರೆ ಹೋಗ್ಬೇಕು, ಬೇರೆ ದೇಶಕ್ಕೆ ಹೊರಡ್ಬೇಕು, ನಮ್ಮ ಅಣ್ಣ ಬೇರೆ ಎಷ್ಟೊಂದೆಲ್ಲ ಕಷ್ಟಪಟ್ಟು ರೆಡಿ ಮಾಡ್ಕೊಂತಿದ್ದಾನೆ ಅಂತ ಹೇಳಿ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅಷ್ಟ್ರಲ್ಲೇ ಬಾಲ ಬರ್ತಾನೆ. ಬಾಲ ಬಂದ ತಕ್ಷಣ ಎಲ್ಲೋಗಿದ್ದೆ ನೀ ಇಷ್ಟೊತ್ತು, ಅಲ್ಲ ನೀನ್ ಯಾಕೆ ಈ ತರ ಮಾಡ್ತೀಯಾ, ಹೇಳೋಗ್ಬೇಕನ್ನೋದು ಗೊತ್ತಾಗಲ್ವಾ ನಿನ್ಗೆ ಅಂತೇಳಿ ಬೈತಾ ಇರ್ತಾಳೆ. ಕಾವೇರಿ, ನನ್ನ ಮಿಸ್ ಮಾಡ್ಕೊಂಡಿಯಾ ನೀನಾಗಿದ್ರೆ, ಅದಕ್ಕೆ ಇಷ್ಟೊಂದೆಲ್ಲ ಕೋಪ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅವಳೊಂದ್ ಸ್ವಲ್ಪ ನಗಾಡ್ಕೊಂಡು, ಆ ತರ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆದ್ರೆ ನನ್ಗಂಗ ಅನಿಸ್ತಾ ಇಲ್ಲ, ನಿನ್ ಮಕ ನೋಡಿದ್ರೆ ನನ್ನ ಮಿಸ್ ಮಾಡ್ಕೊಂಡಿದೀಯ ಅಂತ ಅನ್ನಿಸ್ತಾ ಇದೆ ಕಾವೇರಿ. ಹಾಗಾದ್ರೆ ನೀನ್ ಮಿಸ್ ಮಾಡ್ಕೊಂಡಿದ್ಯ ನಂಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ, ಇಲ್ಲಮ್ಮ, ನೀವಿಬ್ರು ಬೇರೆ ದೇಶಕ್ಕೆ ಹೋಗ್ತೀರಿ ಅಂತಾನೇನೆ ನಾನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದೆ ನಿಮ್ ಹೆಸರಿಗೆ ಅಂತೇಳಿ ಕುಂಕುಮನ ತೋರಿಸ್ತಾನೆ. ಆಗ ಇಟ್ಕೋಬೇಕು ಅಂತೇಳಿ ಇಟ್ಕೊಳಕ್ ಹೋಗ್ತಾಳವಳು. ಅಷ್ಟಲೇ ಇರು ಅಂತೇಳಿ ಅವನು ಬೆಳ್ಳಲ್ಲಿ ತಗೊಂಡ್ಬಿಟ್ಟು ಕುಂಕುಮನ ಕಾವೇರಿ ಹಣೆಗೆ ಇಡ್ತಾ ಇರ್ತಾನೆ. ಸೊ ಅವಳು ಕೂಡ ಏನೂ ಮಾತಾಡಲ್ಲ, ಕುಂಕುಮನ ಇಡಿಸ್ಕೊಂತಾಳೆ. ಸೊ ಇನ್ನೇನು ಇಡ್ಬೇಕು ಅಷ್ಟರಲ್ಲೇ ಸಾರಿಕಾ ಬಾಗಿಲ ಓಪನ್ ಮಾಡ್ಕೊಂಡು ನುಗ್ಗೇ ಬಿಡ್ತಾಳೆ ಒಳಗಡೆ. ಸೊ ಫಾಲೋ ಮಾಡ್ಕೊಂಡು ಬಂದಿರ್ತಾಳೆ. ಅದ್ ಹೇಗ್ ಬಂದ್ಲು ಅಂತೇಳಿ ಇವಾಗ ಹೇಳ್ತೀನಿ ನೋಡಿ. ಸೊ ಅವಳಿಗೆ ಹೆಂಗ್ ಗೊತ್ತಾಗಿರುತ್ತೆ ಇವ್ರಿಬ್ರು ಇರೋ ಅಡ್ರೆಸ್ ಅಂತಂದ್ರೆ, ಬಾಲನ ಒಬ್ಬಳಿಗೆ ಫಾಲೋ ಮಾಡಿದ್ಲಲ್ವಾ ಹಿಂದಿನ ಸಂಚಿಕೆಯಲ್ಲಿ, ಸೊ ಅವಳಿಗೆ ಗೊತ್ತಾಗಿರುತ್ತೆ. ಫಾಲೋ ಮಾಡಿ ಇವಳಿಗೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಗೆ ಅಡ್ರೆಸ್ ಲೊಕೇಶನ್ಸ್ ಎಲ್ಲ ಶೇರ್ ಮಾಡ್ತೀನಿ ನೋಡಿ ಅಂತೇಳಿ ಕಳ್ಸಿರ್ತಾಳೆ. ಸೊ ಅದನ್ನ ಕಳ್ಸಿದ ತಕ್ಷಣನೇ ಸಾರಿಕಾ ನೋಡ್ಬಿಟ್ಟು ಬಾಲನ್ನ ಫಾಲೋ ಮಾಡ್ಕೊಂಡು ಇರೋ ಕರೆಕ್ಟ್ ಆಗಿ ಅಡ್ರೆಸ್ಗೆ ಬಂದ್ಬಿಡ್ತಾಳೆ. ಇವ್ರು ಅದನ್ನ ನೋಡಿ ತುಂಬಾನೇ ಶಾಕು, ಕಾವೇರಿನೂ ಬಾಲ ಇಬ್ರು ಕೂಡ. ಸೊ ಇನ್ನೇನು ಕಾವೇರಿ ಬಂದೇ ಬಿಡ್ತಾಳೆ, ಸಾರಿಕಾ ಒಳಗಡೆ ಬಂದೇ ಬಿಡ್ತಾಳೆ. ಒಳಗ್ ಬಂದ ತಕ್ಷಣ ಇವ್ರಿಬ್ರು ತುಂಬಾ ಶಾಕಿಂದ ನಿಂತಿರ್ತಾರಲ್ವಾ, ಇದೇನಪ್ಪ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಅವಾಗ, ಏನ್ ಸರಿಕಾ ನೀನ್ ಇಲ್ಲಿ, ನೀನ್ ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಬಾಲ ತುಂಬಾ ಟೆನ್ಷನ್ ಮಾಡ್ಕೊಂತಾ ಇರ್ತಾನೆ. ಅಯ್ಯೋ, ನೀನ್ ಯಾಕೆ ಇಷ್ಟೊಂದೆಲ್ಲ ಇದ್ ಮಾಡ್ಕೋತಾ ಇದೀಯಾ, ನನ್ನ ಫ್ರೆಂಡ್ ನ ನೋಡಕ್ ಬಂದೆ, ನನ್ಗೆ ತುಂಬಾ ಬೇಜಾರಾಗಿತ್ತು ಬಾಲ. ಸೊ ನೀನಂತೂ ಹೇಳೋದಿಲ್ಲ ಬಿಡು, ನೀನ್ ಯಾವತ್ತೂ ಏನು ಹೇಳಲ್ಲ ನನ್ಗೆ, ನನ್ನಿಂದ ಎಲ್ಲ ಮುಚ್ಚಿಡ್ತೀಯ. ಆದ್ರೆ ಕಾವೇರಿನ ನೋಡ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದೀನಿ ಗೊತ್ತಾ ನಾನು ಅಂತೇಳಿ ನಾಟಕ ಹೊಡಿತಾಳ ಅವಳು. ಸೊ ಇನ್ನೊಂದ್ ಕಡೆ ಸತ್ಯಣ್ಣ ಏನ್ ಮಾಡ್ತಾರಂದ್ರೆ, ಒಡವೆ ಕೊಟ್ಟಿರ್ತಾಳಲ್ಲ ಸರಳ, ಆ ಒಡವೆನ ತಗೊಂಡ್ ಬಂದು ಗೋಲ್ಡ್ ಶಾಪ್ ಅಲ್ಲಿ ಮಾರಿರ್ತಾರೆ. ಅವಾಗ ಸೀನಾ ಬಂದ್ಬಿಟ್ಟು, ಅಡ ಇಡು ಅಂತ ಅದ್ಕೆ ಕೊಟ್ರೆ ನೀನ್ ಮಾರ್ತಿಯಲ್ಲ ಸೀನಾ, ಅದನ್ನ ನೀನ್ ಮಾಡಕ್ ಎಷ್ಟ್ ಕಷ್ಟಪಟ್ಟಿದಿ ಅಂತ ಗೊತ್ತು ತಾನೇ, ನೀನ್ ಯಾಕೆ ಅದನ್ನ ಮಾರಕ್ ಹೋದೆ, ಸುಮ್ನೆ ಅಡ ಇಡ್ಬೇಕಿತ್ತು ಅಂದಾಗ, ಇಲ್ಲ ಸೀನಾ ಅಡ ಇಟ್ರೆ ದುಡ್ಡು ಕಮ್ಮಿ ಕೊಡ್ತೀನಿ ಅಂತಂದ್ರು. ಸೊ ಹಾಗಾಗಿ ನಾನು ದುಡ್ಡು ಕಮ್ಮಿ ಆಗುತ್ತಂತಾನೆ ಮಾರ್ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲ ಕಣೋ, ಅದ್ಕೆಗೆ ಏನೋ ಹೇಳ್ತಿ ಅಂದ್ರೆ, ಏನೋ ಆಗುತ್ತೆ ಬಿಡೋ, ನನ್ ತಂಗಿ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅವ್ರಿಬ್ರು ಬೇರೆ ದೇಶಕ್ಕೆ ಹೊರಟಿದ್ದಾರೆ, ಅವ್ರಿಬ್ರಿಗೆ ಊಟಕ್ಕೆ ಮತ್ತೆ ಇರಕ್ ಜಾಗ ಎಲ್ಲ ಬೇಕಲ್ವಾ, ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ನಾನು ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಪೊಲೀಸ್ ಇರ್ತಾನಲ್ವಾ ಇನ್ಸ್ಪೆಕ್ಟರ್, ಒಬ್ಬರನ್ನ ಸತ್ತಿನ ಹಿಂದೆ ಬಿಟ್ಟಿರ್ತಾನೆ. ಅವರು ಪೊಲೀಸೇ ಆಗಿರ್ತಾರೆ. ಅವ್ನು ವೈಟ್ ಬಟ್ಟೆ ಹಾಕೊಂಡು ಅವ್ರನ್ನ ಹಿಂಬಾಲಿಸ್ತಾ ಇರ್ತಾನೆ. ಸೊ ಅವನು ಇನ್ಫಾರ್ಮ್ ಮಾಡ್ಬಿಡ್ತಾನೆ, ಈ ರೀತಿ ಬಂಗಾರದ ಅಂಗಡಿಗೆ ಹೋಗಿ ಒಡವೆನ ಮಾರ್ಬಿಟ್ಟು ಬಂದ ಸತ್ಯ ಹೊರಗಡೆ,
ಅಂತ ಹೇಳ್ಬಿಟ್ಟು. ಹೌದಾ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಇನ್ಸ್ಪೆಕ್ಟರ್, ಹೌದು ಕನ್ಫರ್ಮ್ ಅದನ್ನ ಹೋಗಿ ಒಡವೆ ಅಡ ಇಕ್ಲಿಲ್ಲ ಮಾರ್ ಬಂದ ಅಂತೇಳಿ ಹೇಳ್ತಾರೆ. ಸೊ ಇನ್ಸ್ಪೆಕ್ಟರ್ ಕೂಡ ಅದನ್ನ ಕನ್ಫರ್ಮ್ ಮಾಡ್ಕೊಂತಾರೆ. ಇನ್ನು ಇಲ್ಲೊಂದ್ ಕಡೆ ಸಾರಿಕಾ ಆಲ್ರೆಡಿ ಹೇಳಿದಾಳೆ ಪೊಲೀಸ್‌ಗೆ. ನಾನು ಕಾವೇರಿ ನೋಡ್ಕೊಂತೀನಿ, ನೀನ್ ಸತ್ಯ ನೋಡ್ಕ ಅಂತೇಳಿ. ಆಗ ಬಾಲ ಬಂದ್ಬಿಟ್ಟು ಬಾಗಿಲ ಇಟ್ಬಿಡ್ತಾನೆ. ನೀನು ಯಾರು ನೋಡ್ಲಿಲ್ಲ ತಾನೇ ನೀನ್ ಬಂದಿದ್ದು. ಇದೇ ರೀತಿ ಈ ತರ ಶಾಕ್ ಬಂದ್ಬಿಟ್ಟಿದ್ಯಲ್ಲ ನೀನು ಅಂತೇಳಿ ಬಾಲ ತುಂಬಾ ಆಶ್ಚರ್ಯಗೊಳ್ತಾನೆ. ಸೊ ಆಗ ಆ ಸಾರಿಕಾ ಏನ್ ಮಾಡ್ತಾಳಂದ್ರೆ, ಕಾವೇರಿನ ಹೋಗಿ ದಿಮ್ನಾಗೆ ಹಗ್ ಮಾಡ್ಕೊಂತಾಳೆ. ಎಲ್ಲೋಗಿದೆ ಕಾವೇರಿ? 10 ವರ್ಷ ಆಯ್ತು ನಿನ್ನ ನೋಡಿ ನಾನು. ನಿನ್ನತ್ರ ನಾನ್ ಜೈಲಿಗ್ ಬಂದು 2, 3 ಸರಿ ನೋಡ್ಬೇಕಂತ ಅನ್ಕೊಂಡೆ. ಸೊ ಆದ್ರೆ ಆಗ್ಲಿಲ್ಲ. ನಾನ್ ಬೇರೆ ಅವಾಗ್ ಹೋಗಿರೋಳು. ಇವಾಗ ನಿನ್ಗೋಸ್ಕರನೇ ಬಂದಿದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗ್ ಹೇಳಿದ ತಕ್ಷಣ, ಹೌದಾ ಸರಿಕಾ ನೀನ್ ಇಷ್ಟ್ ದಿನ ಇರ್ಲಿಲ್ವಾ ಹಾಗಿದ್ರೆ ಅಂತ ಹೇಳ್ಬಿಟ್ಟು ಕಾವೇರಿ ಗೊತ್ತಿಲ್ದಲೆ ಕೇಳ್ತಾಳೆ. ಸೊ ಇಲ್ಲ ಇರ್ಲಿಲ್ಲ ನಾನು ಅವಾಗ್ ಹೋಗಿರೋಳು. ಯಾಕೆಂದ್ರೆ ನನ್ನ ಪ್ರೀತಿ ಮಾಡಿರೋನ್ ಬೇರೆ ಮದ್ವೆ ಆಗ್ಬಿಟ್ನಲ್ವಾ, ಸೊ ಹಂಗಾಗಿ ಬೇಜಾರ್ ಮಾಡ್ಕೊಂಡ್ ಹೊರ್ಟೋದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಾ ಸರಿಕಾ ಹಾಗಾದ್ರೆ ನೀನ್ ಇನ್ನೂ ಮದ್ವೆ ಮಾಡ್ಕೊಂಡಿಲ್ವಾ ಅಂತ ಕೇಳ್ತಾಳೆ. ಇಲ್ಲ ನಾನು ಪ್ರೀತಿ ಮಾಡಿರೋ ನೆನ್ಪಲ್ಲೇ ಇದ್ದೀನಿ ಅಂತ ಬಾಲನ್ ನೋಡ್ಕೊಂಡು ಹೇಳ್ತಾ ಇರ್ತಾಳೆ. ಸೊ ನಾನ್ ಅದಕ್ಕೆ ಮದ್ವೆ ಆಗಲ್ಲ ಹಾಗೆ ಲೈಫ್ ಅಲ್ಲಿ ಇದ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಅಲ್ಲ ಯಾಕೆ ಅವ್ನ್ ಮೋಸ ಮಾಡಿದಾನಂದ್ರೆ ನಿನ್ ಲೈಫ್‌ನ ಯಾಕೆ ಹಾಳ್ ಮಾಡ್ಕೊಂತೀಯ? ನೀನ್ ಮದ್ವೆ ಮಾಡ್ಕೋಬೋದಿತ್ತಲ್ಲ ಅಂತ ಕಾವೇರಿ ಹೇಳ್ತಾಳೆ. ಅದ್ ಹೇಗೆ ನಾನ್ ಮಾಡ್ಕೊಳಕ್ಕಾಗುತ್ತೆ? ಪ್ರೀತಿ ಮಾಡಿರೋನೊಬ್ರನ್ನ ಮದ್ವೆ ಹೇಗ್ ಮಾಡ್ಕೊಳ್ಳಿ ನಾನು ಅಂತ ಸಾರಿಕಾ ಹೇಳ್ತಾಳೆ. ಸೊ ಆದ್ರೆ ಇಲ್ಲಿ ಕಾವೇರಿಗೆ ಬಾಲನ್ನೇ ಪ್ರೀತಿ ಮಾಡ್ತಿರೋ ಸಾರಿಕಾ ಅನ್ನೋದ್ ಗೊತ್ತಿರೋದಿಲ್ಲ. ಸೊ ಇವ್ರು ಫ್ರೆಂಡ್ಸ್ ಆಗಿರ್ತಾರೆ ಮೊದ್ಲೇನೆ. ಸೊ ಇನ್ನೇನು ಕಾವೇರಿ ಇದ್ಕೊಂಡು ಏನು ಮಾಡಕ್ಕಾಗಲ್ಲ. ಪ್ರೀತಿ ಅಂದ್ರೇನೆ ಹಾಗೇನೆ. ಒಬ್ರನ್ನ ಮನಸ್ ಕೊಟ್ಟು ಪ್ರೀತಿ ಮಾಡಾದ್ಮೇಲೆ ಮತ್ತೆ ಇನ್ನೊಬ್ರಿಗೆ ಹೇಗ್ ಮನಸ್ ಕೊಡಕ್ಕಾಗುತ್ತೆ ಅಂತ ಕೂಡ ಇಲ್ಲಿ ಕಾವೇರಿ ಹೇಳ್ತಾಳೆ. ಸೊ ಹಂಗಂದ ತಕ್ಷಣ ಸಾರಿಕಾನು ಅಷ್ಟೇ, ಹೌದು ಕಾವೇರಿ ನೀನ್ ಹೇಳ್ತಿರೋದ್ ಕರೆಕ್ಟು. ಒಬ್ರಿಗ್ ಮನ್ಸ್ ಕೊಟ್ಟು ಇನ್ನೊಬ್ರಿಗೆ ಹೇಗ್ ಮನ್ಸ್ ಕೊಟ್ಟು ಮದ್ವೆ ಮಾಡ್ಕೊಳಕ್ ಆಗುತ್ತೆ ಹೇಳು? ಅದಕ್ಕೆ ನಾನು ಕೂಡ ಸಿಂಗಲ್ ಲೇಡಿ ಆಗಿನೇ ಇದೀನಿ ಅಂತ ಹೇಳ್ಬಿಟ್ಟು ಸಾರಿಕಾ ಹೇಳ್ತಾಳೆ. ಇನ್ನೇನ್ ಎಲ್ಲಾ ಮಾತುಕತೆ ಮುಗೀತು. ಯಾಕೆ ಈ ರೀತಿ ಮಾಡ್ದೆ ಬಾಲ ನೀನು? ಅಲ್ಲ ನನ್ನತ್ರ ನೀನ್ ಈ ವಿಷಯ ಯಾಕೆ ಹೇಳ್ಲಿಲ್ಲ? ಈ ರೀತಿ ಕಾವೇರಿ ತಪ್ಪಿಸ್ಕೊಂಡ್ ಹೋಗಿದಾಳ ಅಂತೇಳಿ ನಾನ್ ಮನೆಗೆಲ್ಲ ಹೋಗಿದ್ದೀನಿ ಹುಡುಕೊಂಡು. ಸತ್ಯನ್ ಮನೆಗ್ ಹೋಗಿ ಎಲ್ಲ ಹುಡುಕಿ ನೋಡಿದ್ರೆ ಅಲ್ಲೂ ಇರ್ಲಿಲ್ಲ. ನೀನ್ ನೋಡಿದ್ರೆ ಗೊತ್ತಿದ್ದು ಕೂಡ ವಿಷಯ ನನ್ನ ಹತ್ರ ಹೇಳಿಲ್ಲ. ಆದ್ರೆ ನನ್ನ ಹತ್ರ ನೀನು ಮೂರನೇವಳು ಅಂತ ಭಾವಿಸ್ತಾ ನನ್ನ ಹತ್ರ ನೀನ್ ಯಾಕೆ ಹೇಳಿಲ್ಲ ಅಂತೇಳಿ ಈ ವಿಷಯನೆಲ್ಲ ತಿಳ್ಕೊಬೇಕಂತ ಕಾವೇರಿ ಎದುರು ನಾಟಕ ಆಡ್ಕೊಂಡು ಹುಚ್ಚಿ ತರ ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾಳೆ. ಬಾಲ ಇಟ್ಕೊಂಡು ಅದಾಗಲ್ಲ ಸರಿಕಾ, ಇದೆಲ್ಲ ಮಾಡಿರೋದು ಕಾವೇರಿ ಮಗಳಿಗೋಸ್ಕರ ಅಷ್ಟೇನೆ. ಅದಕ್ಕೋಸ್ಕರ ನಾನು ಯಾರ ಹತ್ರನು ಹೇಳ್ಬೇಕಂತ ಅನ್ಸಿಲ್ಲ ಆ ಟೈಮ್‌ಗೆ. ಯಾರ ಮೇಲೂ ನಂಬಿಕೆನೂ ಇರ್ಲಿಲ್ಲ. ಅದಕ್ಕೆ ಹೇಳಿಲ್ಲ ಅಂತ ಬಾಲ ಹೇಳ್ತಾನೆ. ಹಾಗಿದ್ರೆ ನನ್ ಮೇಲೆ ಕೂಡ ನಂಬಿಕೆ ಇರ್ಲಿಲ್ವಾ ನಿನ್ಗೆ? ಅದಕ್ಕೆ ಹೇಳಿಲ್ವಾ ನೀನು? ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೇನಲ್ಲ ಸರಿಕಾ ಅಂತೇಳಿ ಬಾಲ ಹೇಳ್ತಾ ಇರ್ತಾನೆ. ಇನ್ನು ಕಾವೇರಿ ಹೋಗ್ಲಿ ಬಿಡು ಹೀಗಾದ್ರೂ ಬಂದಿಯಲ್ಲ. ಬೇರೆ ದೇಶಕ್ಕೆ ಹೋಗೋದ್ಕಿಂತ ಮುಂಚೆನೆ ನಿನ್ನ ಮಾತಾಡ್ಸ್ಬೇಕಂತ ಬಂದ್ಬಿಟ್ಟಿಯಲ್ಲ. ಅದಕ್ಕಿಂತ ಖುಷಿ ಇನ್ನೇನು ಅಂತ ಕಾವೇರಿ ಹೇಳ್ಬಿಡ್ತಾಳೆ. ಹಾಗಂದ ತಕ್ಷಣನೇ ಇನ್ನ ಇಲ್ಲಿ ಗೊತ್ತಾಗೇ ಬಿಡ್ತು ಇವಳಿಗೆ ಸಾರಿಕನ್ಗೆ. ಏನ್ ಹೇಳ್ದೆ ನೀನು? ಬೇರೆ ದೇಶಕ್ಕಾ? ಬೇರೆ ದೇಶಕ್ಕಾ? ಅಂತ ಹೇಳ್ಬಿಟ್ಟು ಹೇಳ್ದಾಗ ಅವಾಗ ಬಾಲ ಇಟ್ಕೊಂಡು ಕಣ್ ಮಿಟುಕಿಸ್ತಾ ಇರ್ತಾನೆ ಕಾವೇರಿಗೆ. ಹೇಳ್ಬೇಡ ಅಂತ. ಆದ್ರೂ ಕೂಡ ಡೌಟ್ ಬಂದೇ ಬಿಡತ್ತೆ ಸಾರಿಕನ್ಗೆ. ನೀವಿಬ್ರು ಏನೋ ಮುಚ್ಚಿಡ್ತಾ ಇದ್ದೀರಾ. ನೀನೇನೋ ಹೇಳ್ದೆ. ಬೇರೆ ದೇಶಕ್ಕೆ ಹೋಗ್ತೀಯಾ ನೀನು? ಬೇರೆ ದೇಶಕ್ಕೆ ಹೋಗ್ತೀಯ ಅಂತ ಮತ್ತೆ ಮತ್ತೆ ಕೇಳ್ತಲೇ ಇರ್ತಾಳೆ. ಸೊ ಅವಾಗ ಸರಿಕಾ ಅದೆಲ್ಲ ಬಿಡು. ಫಸ್ಟ್ ನೀನ್ ಇಲ್ಲಿಂದ ಹೊರಡು. ನೀನ್ ಇಲ್ಲಿದ್ರೆ ಡೇಂಜರು. 3 ಜನನು ಸಿಗಾಕೊಳ್ತೀವಿ ಅಂತ ಕೂಡ ಹೇಳ್ತಾನೆ ಬಾಲ. ಸಾರಿಕಾ ಇದ್ಕೊಂಡು ಸಿಗಾಕೊಂಡ್ರು ಪರವಾಗಿಲ್ಲ. ನಿಮ್ಮನ್ ಈ ಪರಿಸ್ಥಿತಿಲಿ ನಾನ್ ಬಿಟ್ಟೋಗಲ್ಲ. ಕಾವೇರಿ ಅದೇನಾಯ್ತಂತ ಹೇಳು, ನಿಜ ಹೇಳು ಅಂತ ಕನ್ವಿನ್ಸ್ ಮಾಡ್ತಾಳೆ. ಸೊ ಅವಾಗ ಕಾವೇರಿ ಏನು ಹೇಳಕ್ ಇಷ್ಟ ಪಡೋದೇ ಇಲ್ಲ. ಸುಮ್ನೆ ನಿಂತ್ಕೊಂಡಿರ್ತಾಳೆ. ಮತ್ತೆ ಬಾಲ ಹೇಳ್ತಾನೆ, ಬಾ ಹೋಗು ಬಾ ನೀನ್ ಇಲ್ಲಿ ನಿಂತ್ಕೊಳ್ಳೋದ್ ಬೇಡ ಅಂತ ಹೇಳ್ಬಿಟ್ಟು. ಸೊ ಅವಾಗ ನೀನು ಸುಮ್ನೆ ನಿಂತ್ಕೋ ಬಾಲ. ಕಾವೇರಿ ನಮ್ ಫ್ರೆಂಡ್ ಅವಳಿಗೀಗ ಪ್ರಾಬ್ಲಮ್ ಬಂದಿದೆ. ಆ ಪ್ರಾಬ್ಲಮ್ ಅಲ್ಲಿ ನಾನ್ ಏನಂತ ತಿಳ್ಕೊಂಡು ನನ್ಗೆ ಏನ್ ಹೆಲ್ಪ್ ಆಗ್ಬೇಕೋ ಅದನ್ನ ನಾನ್ ಮಾಡ್ಬೇಕು ಅಂತ ಸಾರಿಕಾ ಡ್ರಾಮಾ ಆಡ್ತಾಳೆ. ಆಗ ಅಂದ ತಕ್ಷಣ ಇನ್ನೇನು ಮಾಡಕ್ಕಾಗಲ್ಲ ಅಂತೇಳಿ ಇವ್ರಿಗೂ ಹೇಳೋ ಪರಿಸ್ಥಿತಿ ಬಂದೇ ಬಿಡುತ್ತೆ. ಸೊ ಆದ್ರೂ ಕೂಡ ಬಾಲನ್ಗೆ ಅವಳು ಏನಂತ ಗೊತ್ತಾಗಿತ್ತು ಸ್ವಲ್ಪ. ಹೇಳಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಸೊ ಆದ್ರೂ ಕೂಡ ಅವಳು ಬಿಡಿಸಿ ಕೆದ್ಕಿ ಯಾವಾಗ ಹೇಳಕ್ಕೆ ಪ್ರಯತ್ನ ಮಾಡ್ಬಿಟ್ಲೋ ಅವಾಗ ಇನ್ನೇನು ಸಿಗಾಕೊಂಡೇ ಬಿಡ್ತಾರೆ ಇವ್ರಿಬ್ರು ಕೂಡ. ಅವಾಗ ಏನ್ ನಡೆದಿತ್ತಂತ ಹೇಳು ಅಂದಾಗ ಏನೆಲ್ಲಾ ನಡೆದಿತ್ತೋ ಕತೆ ಅದನ್ನೆಲ್ಲ ಬಾಲ ಕಾವೇರಿ ಇಬ್ರು ಕೂಡ ಹೇಳ್ಬಿಡ್ತಾರೆ. ಸೊ ಅವಳತ್ರ ಅಂದ್ರೆ ಈ ತರ ಮಾಡ್ತಿರೋ ಸತ್ಯಣ್ಣನೇ ಎಲ್ಲಾನು. ಅವ್ರಿಬ್ಬರನ್ನ ಬೇರೆ ದೇಶಕ್ಕೆ ಕಳಿಸ್ಬೇಕು. ಸೊ ನಾಳೆನೆ ಹೋಗ್ತಾ ಇರೋದು ಅಂತೇಳಿ ಯಾವಾಗ ಹೇಳ್ಬಿಡ್ತಾರೋ ಅವಾಗ ಇನ್ನೇನು ಪ್ರಾಮಿಸ್ ನಾನು ಯಾರಿಗೂ ಹೇಳಲ್ಲ ಅಂತ ಬೇರೆ ಕನ್ವಿನ್ಸ್ ಮಾಡ್ತಾಳೆ. ಸೊ ಎಲ್ಲಾ ಸತ್ಯನು ಬಾಯ್ ಬಿಡಿಸ್ಕೊಂಡು ನಿನ್ ಮೇಲ್ ಆಣೆ ಬಲ ಅಂತ ಕೂಡ ಹೇಳ್ತಾಳೆ. ಆಗಿನ್ನೇನು ಮಾಡಕ್ಕಾಗಲ್ಲ ಇವರು ಕೂಡ ಸತ್ಯನ ಹೇಳ್ತಾರೆ. ಸೊ ಒಂದ್ ಕಡೆ ನಿಜನಾ ಅಂತೇಳಿ ಅವಳು ಶಾಕ್ ಆಗ್ತಾಳೆ. ಇನ್ನೊಂದ್ ಕಡೆ ಸತ್ಯ ಏನ್ ಮಾಡ್ತಿದ್ದಾನೆ ಅಂದ್ರೆ ಆ ದುಡ್ಡನ್ನ ಅಂದ್ರೆ ಇವಾಗ ಬೇರೆ ದೇಶದಂದ್ರೆ ಕರೆನ್ಸಿ ಚೇಂಜ್ ಮಾಡ್ಬೇಕಲ್ವಾ, ಅಮೌಂಟ್ ನ ಚೇಂಜ್ ಮಾಡಕ್ಕೆ ಅಂತ ಹೋಗಿರ್ತಾನೆ.
ಆ ಅಮೌಂಟ್‌ನ ಚೇಂಜ್ ಮಾಡ್ಕೊಂಡ್ ಬಂದಾದ್ಮೇಲೆ, "ಸತ್ಯ ಎಲ್ಲ ಆಯ್ತಾ? ರೆಡಿ ಆಯ್ತಾ?" ಅಂದಾಗ, "ಹ್ಞೂ ರೆಡಿ ಆಯ್ತು. ಅಮೌಂಟು ಚೇಂಜ್ ಆಯ್ತು. ನೆಕ್ಸ್ಟ್ ಹೊರಡೋದೆ" ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಈ ಪೊಲೀಸು ಮತ್ತೆ ಎನ್ಕ್ವೈರಿ ಮಾಡಿರ್ತಾನಲ್ವಾ ಹಿಂದೆನೆ ಬಂದು ಸತ್ತಿನ, ಆ ಇನ್ಸ್ಪೆಕ್ಟರ್‌ಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, "ಸರ್, ಅವರು ಬೇರೆ ದೇಶದ ಕರೆನ್ಸಿನ ತಗೊಂಡ್ ಬಂದ್ರು. ಆ ದುಡ್ಡನ್ನ ಕೊಟ್ಬಿಟ್ಟು" ಅಂತೇಳಿ ಹೇಳ್ತಾರೆ. ಸೊ ಹಂಗ್ ಅಂದ ತಕ್ಷಣನೇ ಮತ್ತೆ ಅಲ್ಲೇ ಇದ್ಬಿಟ್ಟು, "ಅಲ್ಲಿ ಯಾವ ಕರೆನ್ಸಿ ಏನು ಅಂತ ಹೇಳಿ ನೀನು ಹೋಗಿ ತಿಳ್ಕೊ. ಅಂದ್ರೆ ಯಾವ ದೇಶದ ಕರೆನ್ಸಿ ಅಂತ ಹೇಳ್ಬಿಟ್ಟು" ಅಂತೇಳಿ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ಬಿಡ್ತಾರೆ. ಸೊ ಹಂಗ್ ಹೇಳಿದ ತಕ್ಷಣ, "ಸರಿ ಸರ್, ಆಯ್ತು" ಅಂತೇಳಿ ಅವರು ಕೂಡ ತಿಳ್ಕೊಳಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ಹೇಳಿದ್ ನಾನ್ ಮುಂಚೆನೆ, ಕಾವೇರಿ, ಬಾಲ, ಸತ್ಯ 3 ಜನ ಸಿಗಾಕೊಳ್ತಾರೆ ಅಂತ. ಸೊ ಇನ್ನು ಇವ್ರು 3 ಜನ ಕುತ್ಕೊಂಡು ಇದೆಲ್ಲ ಆಯ್ತಲ್ಲ, ಸತ್ಯಣ್ಣ ಮಾಡ್ತಿರೋದು ಕರೆಕ್ಟ್ ಆಗಿ ಇದೆ ಅಂತ ಅನ್ಸುತ್ತೆ. ಕಾವೇರಿ, ಏನು ಮಾಡಕ್ಕಾಗಲ್ಲ. ಸರಿ ಆಯ್ತು ಬಿಡು ಹೋಗ್ಲಿ. ನೀನ್ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ನಾಟಕ ಆಡ್ತಾ ಇರ್ತಾಳೆ. ಮತ್ತಾಗಿದ್ರೆ ಬಾಲನ್ ಏನ್ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾಳೆ. ಬಾಲನ, ಅವನ್ಯಾಕ್ ನಮ್ ಜೊತೆಗ್ ಬರ್ತಾನೆ? ಅವನಿಗೂ ನನ್ಗೆ ಯಾವತ್ತೋ ಸಂಬಂಧ ತೀರೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಹಂಗ್ ಅಂದ ತಕ್ಷಣ ಅವಳಿಗ್ ಅದೇ ಬೇಕಿತ್ತು. ಸರಿ ಆಗಿದ್ರೆ ಹೋಗಿ ನೀನು ರಾಣಿ ಇಬ್ರು ಚೆನ್ನಾಗ್ ಬದುಕೊಳ್ಳಿ. ಯಾಕೆಂದ್ರೆ ತಾಯಿ ಮಗಳನ್ನ ಯಾರು ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಮಗಳು ಯಾವತ್ತೂ ಒಟ್ಟಿಗೆ ಇರ್ಬೇಕಂತ ಸಾರಿಕಾ ನಾಟಕ ಆಡ್ತಾಳೆ. ಹೌದು ಸಾರಿಕಾ, ನಾವ್ ಅದಕ್ಕೆ ಈ ತರ ಡಿಸಿಷನ್ ತಗೊಂಡಿರೋದು. ನಾವು ಕೂಡ ಹೊರಡ್ತಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗ್ ಹೇಳಿದ ತಕ್ಷಣ ಇನ್ನೊಂದಿಷ್ಟು ಮಾತಾಡ್ತಾರೆ. ಎಷ್ಟು ಒಳ್ಳೆಯವಳು ಸಾರಿಕಾ ನೀನು. ಈ ತರ ನಿನ್ಗೆ ಹೇಗ್ ಬುದ್ಧ ಬುದ್ಧಿ ಗೊತ್ತಿಲ್ಲ. ಆದ್ರೆ ನಮ್ಮ ಅಣ್ಣನ್ಗೆ ಈ ತರ ಇದೆಯಲ್ಲ, ಏನ್ ಮಾಡಕ್ಕಾಗುತ್ತೆ? ಬೇಜಾರ್ ಮಾಡ್ಕೋಬೇಡ ಕಾವೇರಿ. ನಮ್ಮ ಅಣ್ಣ ಏನಂತ ಗೊತ್ತಲ್ವಾ? ನಮ್ಮ ಅಣ್ಣನಿಂದನೇ ತಾನೇ ಅರ್ಧ ನಾನ್ ಊರ್ ಬಿಟ್ಟು ಹೋಗಿದ್ದು. ಅವ್ನ್ ಸರಿ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ತರ ನಾಟಕ ಆಡ್ತಾಳೆ. ಮತ್ತೆ ಮತ್ತೆ ಎಲ್ಲ ತಿಳ್ಕೊಳಕ್ ಎದಕಕ್ಕೆ ಒಟ್ಟಿಗೆ ಅವಳ ಮನ್ಸಲ್ಲಿ ಏನಿದೆ, ಬಾಲನ್ ಬಗ್ಗೆ ಒಪಿನಿಯನ್ ಏನಿದೆ, ಅವ್ರಿಬ್ಬರನ್ನ ದೂರ ಮಾಡ್ಬೇಕು, ನಾನ್ ಅವನ್ನ ಮದ್ವೆ ಮಾಡ್ಕೋಬೇಕು ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಸೊ ಇನ್ನು ಅದೆಲ್ಲ ಮುಗೀತು. ಸೊ ನಾನು ಹೊರಡ್ತೀನಿ ಅಂತೇಳಿ ಸಾರಿಕಾ ಹೇಳ್ತಾಳೆ. "ಏನಾದ್ರೂ ಅಮೌಂಟ್ ಬೇಕಾದ್ರೆ ಕೇಳು ಕಾವೇರಿ, ಎಲ್ ಬೇಕಂದ್ರೆ" ಅಂತ ಕೂಡ ಕೇಳ್ತಾಳೆ. ಕಾವೇರಿ ಇದ್ಕೊಂಡು, "ಏನು ಬೇಡ, ನೀನ್ ಆರಾಮಾಗಿ ಹೋಗ್ಬಿಟ್ ಬಾ" ಅಂತೇಳಿ ಹೇಳ್ದಾಗ, ನಮ್ದು ಲಾಸ್ಟ್‌ನೇ ಮೀಟು ಅಂತ ಅನ್ಸುತ್ತೆ ಅಂತೇಳಿ ಅಗ್ಗೂಡ ಮಾಡ್ಕೊಂತಾಳೆ. ಸೊ ಹೊರಡ್ತಾಳೆ. ಮುಂದಕ್ ಬಂದ್ ನಿಂತ್ಕೊಂಡು, "ಇನ್ನ ನಿಮ್ ಕತೆ ಮುಗೀತು. ಯಾವ ತರ ಸಿಗಾಕ್ಸ್ತೀನಿ ನೋಡಿ ನಿಮ್ಮಿಬ್ಬರನ್ನ" ಅಂತೇಳಿ ನೋಡ್ಕೊಂಡ್ ಅಂದ್ಕೊಂಡು ಮುಂದಕ್ಕೆ ಬರ್ತಾಳೆ. ಸೊ ಅದನ್ನ ಬಾಲ ಅಬ್ಸರ್ವ್ ಮಾಡ್ತಾನೆ. ನೋಡ್ಬಿಟ್ಟು ಅವಳು ಹೋದ ತಕ್ಷಣನೇ ಕ್ಲೋಸ್ ಮಾಡ್ಬಿಡ್ತಾನೆ ಡೋರ್‌ನ. ಇನ್ನೂ ಒಂದ್ ಕಡೆ ಸತ್ಯಣ್ಣ ಅಮೌಂಟ್‌ನ ತಗೊಂಡು ಬ್ಯಾಗ್ ಹಿಡ್ಕೊಂಡು ಬರ್ತಾನೆ. ಈ ಸರಳ ಇದಾಳಲ್ವಾ, ಆ ಬ್ಯಾಗ್‌ನ ಕಸ್ಕೊಂತಾಳೆ. ಅದ್ರಲ್ಲಿ ಸೀರೆ ಇರ್ತಾವ ಒಂದ್ 3-4. ಆ ಸೀರೆನೆಲ್ಲ ನೀವ್ ತಗೊಬಂದ್ರೇನ್ರಿ ನನಗೋಸ್ಕರ? ಅಲ್ಲ ರೀ, ನಿಮ್ಗೆಲ್ಲ ಕಲೆಕ್ಷನ್ ಬಗ್ಗೆ ಏನ್ ಗೊತ್ತಾಗುತ್ತೆ, ಏನ್ ಕತೆ? ನನ್ನ ಕರ್ಕೊಂಡ್ ಹೋಗ್ಬೇಕಿತ್ತಲ್ವಾ ಅಂತೇಳಿ ಕಿತ್ಕಿತ್ತಾಕಿ ಇದ್ ಚೆನ್ನಾಗೈತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅವ್ನಿಗ್ ಹೇಳಕ್ಕೆ ಬಿಡೋದಿಲ್ಲ. ಅವನೇನಾದ್ರು ಒಂದ್ ಕತೆ ಕಟ್ಬೇಕಲ್ವ ಈಗ ಸತ್ಯಣ್ಣ. ಸೊ ಹಾಗಾಗಿ ಆ ಬ್ಯಾಗ್‌ನ ಕಸ್ಕೊಂಡು ಹೇಳೋದ್ ಅರ್ಥನೇ ಮಾಡ್ಕೊಳಲ್ವಲ್ಲ ನೀನು ಅಂತ ಹೇಳ್ದಾಗ, "ನಿನಗಲ್ಲ ಆ ಸೀರೆ" ಅಂತೇಳಿ ಹೇಳ್ತಾರೆ. "ನನಗಲ್ಲ ಅಂದ್ರೆ ಯಾರಿಗ್ರಿ?" "ಅಲ್ಲ ರೀ, ಅಯ್ಯಯ್ಯೋ ಏನಪ್ಪಾ ಇದು ಕರ್ಮ. ಹಾಗಾದ್ರೆ ನನಗ್ ಗೊತ್ತಿತ್ತು ರೀ, ನಿಮ್ ಮೇಲೆ ಅನುಮಾನ ಇತ್ತು. ಅದ್ ಯಾರೀ ಸೀರೆ ತಗೊಂಡಿದ್ರು ಏನಂತ ಬಾಯ್ ಬಾಯ್ ಬಡ್ಕೊಂತ ಇರ್ತಾಳೆ. ಏಯ್ ಸರಳ, ನಾನ್ ಹೇಳದ್ನ ಕೇಳಿಸ್ಕೊಳೆ ಪೂರ್ತಿ. ಹಂಗೇನಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. "ಮತ್ ಇನ್ಯಾಕ್ರಿ, ಯಾರಿಗ್ರಿ ಈ ಸೀರೆ" ಅಂತೇಳಿ ಮತ್ತೆ ಕೇಳಿದಾಗ, ಈಗ ರಾಣಿನ ಹಾಸ್ಟೆಲ್‌ಗೆ ಸೇರ್ಸಕ್ ಹೋಗ್ತೀನಲ್ವಾ, ಅಲ್ಲಿ ಆಯಿಗಳು ಮತ್ತೆ ಮ್ಯಾನೇಜರ್ಸ್ ಎಲ್ಲ ಇರ್ತಾರಲ್ವಾ. ಸೊ ಅವ್ರಿಗೆ ಈ ಸ್ಯಾರಿನ ಕೊಡ್ಬೇಕು ಅಂದ್ರೆ, "ಅವ್ರಿಗೆ ಯಾಕ್ರಿ ನೀವ್ ಸ್ಯಾರಿ ಕೊಡ್ಬೇಕು" ಅಂತ ಕೇಳ್ತಾಳೆ. "ನೀವ್ ಮಾಡ್ತಿರೋದೊಂದು ಅರ್ಥ ಆಗ್ತಿಲ್ಲ ನನ್ಗೆ" ಅಂತ ಹೇಳ್ಬಿಟ್ಟು. ಸೊ ಅವಣ್ಣ ಬರೀ ಸುಳ್ಳೇ ಹೇಳ್ತಿದಾರೆ, ಯಾಕೆ ಅಂತಂದ್ರೆ ಗೊತ್ತಾಗಬಾರ್ದಲ್ವಾ. ಸೊ ಹಂಗಾಗಿ, ಅಯ್ಯೋ ದೇವ್ರೇ, ಅವ್ರ್ ಯಾಕಪ್ಪ ನಿನಗ್ ಪರಿಚಯ ಅಂತ ಮತ್ತೆ ತಲೆ ಬಡ್ಕೊಂತಾಳೆ. "ಏಯ್ ಮುಚ್ಚು ಬಾಯಿ. ಅವ್ರು ಸ್ವಲ್ಪ ರಾಣಿನ್ ಚೆನ್ನಾಗ್ ನೋಡ್ಕೋಬೇಕು ಅಂತಂದ್ರೆ ಫಸ್ಟ್‌ಗೆ ಹೋಗಿ ಈ ರೀತಿ ಎಲ್ಲ ಕೊಟ್ಟು ಅವ್ರನ್ನ ಸ್ವಲ್ಪ ಒಳ್ಳೇರ್ನ ಮಾಡ್ಕೊಂಡ್ರೆ ರಾಣಿನ ಚೆನ್ನಾಗ್ ನೋಡ್ಕೊಂತಾರ ಕಣೆ, ದಡ್ಡಿ" ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ದುಡ್ಡೆಲ್ಲ ತಗೊಂಡ್ ಬಂದ್ರಾ? ಒಡವೆನೆಲ್ಲ ಇಟ್ಬಿಟ್ಟು, "ಆ ಚೀಟಿ ಕೊಡ್ರಿ ಇಲ್ಲಿ" ಅಂತ ಕೇಳ್ತಾಳೆ. ಆ ಬ್ಯಾಗ್‌ನ ಕಸ್ಕೊಂಡ್ಬಿಟ್ಟು ಆ ಫಾರಿನ್ ನೋಟ್‌ಗಳ್ನೆಲ್ಲ ಕೊಟ್ಬಿಡ್ತಾರೆ. ಅಂದ್ರೆ ಬೇರೆ ಕರೆನ್ಸಿನ. "ಯಾಕ್ರಿ, ಇವ್ ನಮ್ ದೇಶದವ್ ಅಲ್ವಲ್ರಿ, ಬೇರೆ ದೇಶದವಾಗಿದಾವ್ ದುಡ್ಡು" ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೂ ಒಂದ್ ಕತೆ ಕಟ್ಬೇಕ್ ಈಗ ಸತ್ಯಣ್ಣ. ಆ ಮತ್ ಏನಂತ ಹೇಳ್ತಾರಂದ್ರೆ, ಥು, ಹೇಳೋವರ್ಗಾದ್ರೂ ಅರ್ಥ ಮಾಡ್ಕೊಳಲ್ಲ. ಅವ್ರು ಅಲ್ಲಿ ನಡೆಸ್ತಾ ಇರೋದು ಹ್ಮ್ ಹಾಸ್ಟೆಲು ಬೇರೆ ದೇಶದವ್ರ್ ಕಣೆ. ಅವ್ರಿಗೆ ಈ ರೀತಿ ಕರೆನ್ಸಿ ಕೊಟ್ರೆ ಅಂತೆ ಅವ್ರು ಸೇರ್ಸ್ಕೊಳ್ಳೋದಂದ್ರೆ, "ಹಾಗಾದ್ರೆ ಲಂಚ ಕೊಡ್ಬೇಕೇನ್ರಿ ಅವ್ರಿಗೆ" ಅಂತೇಳಿ ಕೇಳ್ತಾಳೆ. "ಏನೋ ಕಣೆ, ಒಟ್ಟಿಗೆ ನಮ್ ರಾಣಿನ್ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು. ನೀನು ಫಸ್ಟು ಟೆನ್ಷನ್ ಮಾಡ್ಕೊಳ್ಳೋದ್ ಬಿಟ್ಟು ಬಟ್ಟೆನೆಲ್ಲ ಜೋಡಿಸ್ತಾ ಅದನ್ನ ಹೇಳು ರಾಣಿವು" ಅಂದ್ರೆ, "ರೀ ನೋಡು, ಏನಾದ್ರೂ ಇದ್ರಿಂದ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನಾನ್ ಸುಮ್ನಿರೋದಿಲ್ಲ. ನಾನು ಬಟ್ಟೆನೆಲ್ಲ ಜೋಡ್ಸಿದೀನಿ. ಅವಳಿಗೆ ಇಷ್ಟವಾಗಿರೋ ತಿಂಡಿ ಕೂಡ ಮಾಡಿದೀನಿ ನಾನು" ಅಂತೇಳಿ ಹೇಳ್ದಾಗ, "ಸರಿ ಆಗಿದ್ರೆ ಒಳ್ಳೆ ಕೆಲ್ಸ ಮಾಡಿದೀಯ" ಅಂದಾಗ, "ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನೀವು ಕೂಡ ತಿಂಡಿ ತಿನ್ನಿರಂತೆ" ಅಂತೇಳಿ ಸರಳ ಹೇಳ್ತಾಳೆ. ಸರಿ ಆಯ್ತು ಅಂತೇಳಿ ಸತ್ಯಣ್ಣ, "ಯಪ್ಪಾ ಹೇಗೋ ಬಚಾವಾಗ್ಬಿಟ್ಟೆ" ಅಂತೇಳಿ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಹೇಗಾದ್ರೂ ಮಾಡಿ ಸಾಗಾಕ್ಬೇಕು ಅಂತ ಹೇಳಿ. ಸೊ ಇನ್ನೊಂದ್ ಕಡೆ ಇವ್ರು 3 ಜನ ಆಲ್ರೆಡಿ ಮಿಕ್ಸ್ ಆಗ್ಬಿಟ್ಟಿದ್ದಾರೆ. ಯಾರ್ಯಾರು? ವರ್ಧಾ, ಪೊಲೀಸ್ ಅಧಿಕಾರಿ, ಇವಳು.
ಅವಾಗ ಬಂದ್ಬಿಟ್ಟು 3 ಜನ ಹ್ಮ್ ಸರ್ ನೀವ್ ಗೆಸ್ ಮಾಡಿದ್ರಲ್ಲ ಅದ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸಾರಿಕಾ ಹೇಳ್ತಾಳೆ. ಏನ್ ಗೆಸ್ಸು ಅಂತೇಳಿ ಪೊಲೀಸ್ ಅಧಿಕಾರಿ ಕೇಳ್ತಾರೆ. ಕಾವೇರಿ ನಾ ಮೀಟ್ ಮಾಡ್ದೆ ಅಂತ ಹೇಳಿದ್ರಲ್ಲ ಎಲ್ ಮೀಟ್ ಮಾಡಿದ್ರಿ ಅಂತ ಕೇಳ್ತಾರೆ. ಕಾವೇರಿನ ಮೀಟ್ ಮಾಡೋದಲ್ಲ ಯಾರು ಏನ್ ಮಾಡ್ತಿದಾರೆ ಅನ್ನೋದೆಲ್ಲ ಗೊತ್ತಾಗಿದೆ ನನ್ಗೆ ಅಂತ ಸಾರಿಕಾ ಹೇಳ್ತಾಳೆ. ಬಾಲ ಇಟ್ಕೊಂಡು ಏನ್ ಹೇಳ್ತಿದ್ಯಾ ಸಾರಿಕಾ ನೀನು ಅಂದಾಗ ಹೌದು ಸತ್ಯನೇ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಬೇರೆ ದೇಶಕ್ಕೆ ಕಳಿಸ್ಬೇಕು ತಂಗಿ ತಂಗಿ ಮಗಳನ್ನ ಅಂತೇಳಿ ಸ್ಕೆಚ್ ಹಾಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿಗೆ ಹೇಳ್ಬಿಡ್ತಾಳೆ. ಹಂಗ ಹೇಳಿದ ತಕ್ಷಣ ಅವ್ರು ಇದ್ಕೊಂಡು ಹೌದಾ ಏನ್ ಹೇಳ್ತಿದ್ರ ಮೇಡಮ್ ನೀವ್ ಅಂತೇಳಿ ಕೇಳಿದಾಗ ಹೌದು ನಾನ್ ಏನ್ ಹೇಳಿದ್ನ ಹೇಳಿ ಕಾವೇರಿ ನಾನು ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ ನೀವು ಸತ್ಯನ್ ಹುಡುಕಿ ಸಾಕು ಅಂತ ಹೇಳಿದೆ ತಾನೆ ಅಂತ ಹೇಳ್ಬಿಟ್ಟು ಇವಳು ಹೇಳ್ಬಿಡ್ತಾಳೆ. ಎಲ್ಲಾ ವಿಷಯನೂ ತಿಳ್ಕೊ ಬಂದಿದ್ದಾಳು ಅವಳು. ಸತ್ಯಣ್ಣನ್ ಇದೆಲ್ಲ ಮಾಡಿರೋದಂತಾನು ಗೊತ್ತಾಯ್ತು ಪೊಲೀಸ್ ಅಧಿಕಾರಿಗೆ. ಸೊ ಏನ್ ಹೇಳ್ತಿದೀಯ ನೀನು ಅಂತೇಳಿ ವರದಾ ಕೇಳ್ತಾನೆ. ಹೌದು ಅಣ್ಣ ಎಲ್ಲಾ ಬೇರೆ ದೇಶಕ್ಕೆ ಕಳಿಸ್ಬೇಕು ತಪ್ಸಿ ಅಂತೇಳಿ ಎಲ್ಲಾ ರೆಡಿ ಮಾಡಿ ನಾಳೆ ಪಾಸ್ಪೋರ್ಟ್ ಕೂಡ ರೆಡಿ ಇದೆ. ಪಾಸ್ಪೋರ್ಟ್ ಕೂಡ ನಾಳೆ ಹೋಗ್ತಿದಾರಂತ ಕೂಡ ಹೇಳ್ತಾಳೆ. ಸೊ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಿರೋದು ಯಾರಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಹೇಳಿ ಕೇಳಿದಾಗ ಗೊತ್ತಿಲ್ಲ ಅಂದಾಗ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಿರೋದು ಬಾಲಾನೆ ಅಂತ ಕೂಡ ಹೇಳ್ತಾಳೆ. ಸೊ ಎಲ್ಲರೂ ಶಾಕ್ ಅಲ್ಲಿ ಯಾರ್ಯಾರು ವರದಾ ಪೊಲೀಸ್ ಇಬ್ರು ಕೂಡ. ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ಸಂಚಿಕೆಯಲ್ಲಿ. ಸತ್ಯಣ್ಣ, ಬಾಲ, ಕಾವೇರಿ ಕಡೆಯಿಂದನೂ ಸಿಗಾಕೊಳ್ತಾರೆ. ರಾಣಿ ಕೂಡ ಸಿಗಾಕೊಂತಾಳೆ. ನೋಡೋಣ ನಾಳೆ ನೋಡಿ ಮಿಸ್ ಮಾಡ್ದೆ. ಥ್ಯಾಂಕ್ ಯು.